ರಾಜ್ಯದಲ್ಲಿ ಏನು ಮಾಡ್ತೈತೆ ಅದೇ ಸರ್ಕಾರದ ಜೀವಂತಿಕೆ ತೋರಿಸೋದು. ಪ್ರವಾಹ ಬಂದಾಗ, ಬರ ಬಂದಾಗ ಅವ್ರ ಜೊತೆಗೆ ನಾವು ನಿಂತರೆ ಅದೇ ಸರ್ಕಾರ ಜೀವಂತಿಕೆ ಇರೋದು. ಉಳ್ಕಿ ಟೈಮ್ನಲ್ಲಿ ಏನು ಅವಶ್ಯಕತೆ ಇಲ್ಲ. ಇಂಥ ಸಂಕಷ್ಟ ಕಾಲದಲ್ಲೂ ಕೂಡ ಸರ್ಕಾರ ಧಾವಿಸೋದಿಲ್ಲ. ಡಿ ಸಿಗಳು ಯಾವ ಕ್ರಮಗಳನ್ನೂ ಕೂಡ ತೆಗೆದುಕೊಂಡಿಲ್ಲ. ಇಲ್ಲಿ ಜಿಲ್ಲಾ ಆಡಳಿತ ಇದೆ ಅಂತ ಅನ್ನಿಸ್ತಾ ಇಲ್ಲ. ಆದ್ದರಿಂದ ಗದಗ ಜಿಲ್ಲೆಯ ಮಟ್ಟಿಗೆ ಈ ಸರ್ಕಾರ ಇದ್ದು ಸತ್ತಂಗಿದೆ. ನಂಬರ್ 1. ಇಡೀ ರಾಜ್ಯದಲ್ಲಿ ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಮತ್ತು ಬಹುತೇಕವಾಗಿ ಮುಂಬೈ ಕರ್ನಾಟಕ ಬಯಲು ಸೀಮೆ ಬರಗಾಲ ಪೀಡಿತವಾಗಿದೆ. ಕರಾವಳಿ ಮತ್ತು ಕರಾವಳಿಗೆ ಹೊಂದ್ಕೊಂಡಿರುವಂಥ ಕೆಲವು ತಾಲೂಕುಗಳಲ್ಲಿ ಮಳೆಯಾಗಿದೆ. ಕರಾವಳಿ ಮತ್ತು ಅದಕ್ಕೆ ಹೊಂದ್ಕೊಂಡಿರುವಂಥ ಮಲೆನಾಡು ತಾಲೂಕು ಮಳೆಯಾಗಿದೆ ಅಂಥೇಳಿ ಮುಖ್ಯಮಂತ್ರಿಗಳು ನಾನು ನೋಡ್ಕೊಂಡು ಡಿಕ್ಲೇರ್ ಮಾಡ್ತೀನಿ, ಅದನ್ನು ಮಾಡ್ತೀನಿ, ಇದನ್ನು ಮಾಡ್ತೀನಿ ಅಂಥೇಳಿ ಒಂದು ರೀತಿಯಲ್ಲಿ ಯಾವುದೇ ರೀತಿಯ ಗಾಂಭೀರ್ಯತೆ ಇಲ್ಲದಿರುವಂಥ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ದಾರೆ. 50% ಹೆಚ್ಚು ತಾಲೂಕುಗಳಲ್ಲಿ ರಾಜ್ಯದಲ್ಲಿ ಬರಗಾಲ ಇದೆ. ಅದರ ಬಗ್ಗೆ ಯಾವುದೇ ಚಿಂತನೆ ಇಲ್ಲ, ಆ್ಯಕ್ಷನ್ ಪ್ಲ್ಯಾನ್ ಇಲ್ಲ. ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟೇ ಇಲ್ಲ, ಅಗ್ರಿಕಲ್ಚರ್ ಮಿನಿಸ್ಟ್ರೂ ಇಲ್ಲ. ಈಗ ಈ ಮನ್ಸೂನ್ ಫೇಲ್ ಆದರೆ ಕಂಟಿಂಜೆನ್ಸಿ ಪ್ಲ್ಯಾನ್ ಅಂತ ಮಾಡ್ತಾರೆ ಅಗ್ರಿಕಲ್ಚರಲ್ಲಿ. ಆಲ್ಟರ್ನೇಟ್ ಕ್ರಾಪಿಂಗ್ ಮಾಡ್ತಾರೆ, ಶಾರ್ಟ್ ಟರ್ಮ್ ಕ್ರಾಪ್ ಮಾಡ್ತಾರೆ, ಡ್ರೈ ಸೀಸನಲ್ ಕ್ರಾಪ್ ಮಾಡ್ತಾರೆ. ಅವು ಯಾವ ಅಡ್ವೈಸು ಕೂಡ ಇವತ್ತುವರೆಗೂ ಯಾವ ರೈತರು ಕೂಡ ಕೊಟ್ಟಿಲ್ಲ. ಆ ಸಪೋರ್ಟು ಕೊಟ್ಟಿಲ್ಲ. ಬೀಜ ಗೊಬ್ಬರ ಹಾಕಿ ಎಲ್ಲ ಬಂಡವಾಳ ಹಾಕಿ ಆಕಾಶದತ್ತ ನೋಡ್ತಾ ಇದ್ದಾನೆ ಇವನು. ಈ ಸರ್ಕಾರದ ಮೇಲೆ ಸಂಪೂರ್ಣವಾಗಿ ನಂಬಿಕೆನ ರೈತ ಕಳ್ಕೊಂಡಿದ್ದಾನೆ. ಈಗಲಾದರೂ ಎಚ್ಚೆತ್ಕೋಬೇಕು. ಎಚ್ಚೆತ್ಕೊಟ್ಟು ಈ ಬರ ಪೀಡಿತ ತಾಲೂಕುಗಳಿಗೆ ಮೊದಲನೇ ಆದ್ಯತೆ ಕೊಡಬೇಕು. ನಾನು ಮುಖ್ಯಮಂತ್ರಿಗಳಲ್ಲಿ ಆಗ್ರಹ ಮಾಡ್ತೀನಿ, ಈ ಕೆಲಸ ಕೂಡಲೇ ಮಾಡಬೇಕು. ಸಭೆ ಸಮಾರಂಭಕ್ಕಿಂತ ಈ ಕಾರ್ಯಯೋಜನೆ ತಕ್ಕಾಗೆ ಪರಿಹಾರ ಕೊಡುವಂಥ ಕೆಲಸ ಮುಖ್ಯಮಂತ್ರಿಗಳು ಮಾಡಬೇಕೆನ್ನುವಂಥದ್ದನ್ನು ಗಂಭೀರವಾಗಿ ನಾನು ಆರೋಪದೊಂದಿಗೆ ಆಗ್ರಹವನ್ನು ಮಾಡ್ತೀನಿ.